ಹ್ಮ್ ಯಾರೋ ಮಕ್ಳು ಮಾಡೋ ಕೆಲ್ಸಕ್ಕೆ ಹ್ಮ್ ರೈತರು ಯಾರು ಒಬ್ರು ಪುನೀತ್ ಕೆರೆ ಹೇಳಿ ಅಲ್ಲ ನೀನ್ ಅಣ್ಣ. ರೈತರ ದನ ಹಿಡ್ದಿದ್ಯಾ ಅಂತ ತೋರಿಸ್ಲಿ ಸರಿ ಸ್ವಲ್ಪ. ಹೇಳಿದ್ರೆ ಮೆಟ್ ಕಳ್ಸ್ಕೊಂಡ್ ಹೊಡೀರಿ ಅಣ್ಣ ಮಕ್ಳು ನಮ್ಮ ಹತ್ರ ಇವಾಗ- ನೋಡಿ ಮೆಟ್ ಕಳ್ಸ್ಕೊಂಡ್ ಹೊಡೀರಿ ಅಣ್ಣ ಮಕ್ಳು ನಮ್ಮ ಹತ್ರ ಇವಾಗ- ನೋಡಿ ಹ್ಮ್. ಅವ್ರ ಗಾಡಿನ ಮುಟ್ಬಿಟ್ರೆ ನಾನೇ ಬಂದ್ ಕೆರ್ಕೆರ್ದಲ್ಲಿ ಹೊಡೆದ್ ಬಿಡ್ತೀನಿ ಏ ಅಣ್ಣ ಕಳ್ಳನ್ ಅಣ್ಣ ಮಕ್ಳು ನೀವು, ಕಳ್ಸು ಅಣ್ಣ ಎಲ್ಲರೂ ಮಕ್ಳು, ನೀವು ಎಂತೆಂತ ಅವ್ರನ್ನ ಮಾತುಗಳನ್ನ ಗೋರಕ್ಷಕರು ಅಂತ ಗೊತ್ತಾ? ಕರಿತೀರಾ ಮಕ್ಕಳು ಮಾತುಗಳು ಕಿವಿನಲ್ಲಿ ಕೇಳಕ್ ಆಗಲ್ಲ. ಒಂದ್ ರೆಕಾರ್ಡಿಂಗ್ ನಾನು ನಿಮ್ serious ಕಳಿಸ್ತೀನಿ, ಆಗಿ- ಏನೇದೊಂದ್ ವಿಡಿಯೋ ಕಳಿಸ್ತೀನಿ, ನೋಡ್ತೀರಾ ನೀವು? ನಿಮ್ ಹೆಸರು ಹೇಳ್ತಾ ಇರೋದಲ್ಲಿ ಅಣ್ಣ ಮಕ್ಳು ಅದ್ನೇ ನಾನು ಹೇಳ್ತಿರೋದು ಅಣ್ಣ ಮಕ್ಳು ಅದ್ನೇ ನಾನು ಹೇಳ್ತಿರೋದು ನಾನು ಏನ್ ಓಪನ್ ಆಗಿ ಮಾಡ್ಕೊಂಡ್ರು? ಕೇಳ್ತಾ ಇದೀನಿ. ನನ್ನ ಹೆಸರು ಎಲ್ಲಾರು ಬಂತು ಅಂದ್ರೆ ನೀವ್ ಇಮಿಡಿಯೇಟ್ ಹೇಳಿ, ನಾನು ಹೋಗಿ ಹೊಡಿತೀನಿ ಮೆಟ್ ಬಿಚ್ಕೊಂಡ್ ಅವ್ರಿಗೆ. ಹ್ಮ್ ನಾವು ತಾಯಿಗಂಡ್ರ ಮಕ್ಳಲ್ಲ ಅಣ್ಣ, ಇವಾಗ ನಮಗ್ ನಿಮ್ ನಂಬರ್ ನನ್ನ ಗೊತ್ತಾಗುತ್ತೆ ಹತ್ರ ಗೋವು ಐತಲ್ಲ, ಯಾವ್ದು ಯಾವ್ದು ಇವಾಗ ಕಸಾಯಿಖಾನೆಗೆ ಹೋಗ್ತಿದೆ ಅಂತ. ಕಂಟೈನರ್ ಅಲ್ಲಿ ದನ ಹಾಕಬೇಕು. 4 ದನ ಹಾಕಂದ್ರೆ ಆಗಲ್ಲ. 4 ದನ ಹಾಕಂದ್ರೆ ಆಗಲ್ಲ. ಲಿಕ್ಕರ್ ಗಾಡಿಲಿ ನೀವು ತುಂಬ್ಕೊಂಡು ಹೋಗ್ತಿರಲ್ಲ, ಆ ಗಾಡಿ ನಾವ್ ಯಾವತ್ತಾರ ಹಿಡ್ದಿರೋ ಇತಿಹಾಸ ಇದ್ರೆ ನಂಗೆ ಹೇಳಿ. ಯಾರು ಹೇಳಿದ್ದು ನಮ್ಮ ಹುಡುಗರು ಅಂತ? ಯಾರೋ ಇವಾಗ ಶ್ರೀರಾಮ್ number ಸೇನೆ ಅವ್ರು ಕೂಡ ಹಿಡ್ದಿರೋ ನನ್ನ ಗಾಡಿ ಹತ್ರ ಅದು. ಇದೆ, ಇದೆ. ನಮ್ಮ ಹುಡುಗರು ಅಂತ ಯಾರೋ ಇವಾಗ ಶ್ರೀರಾಮ್ number ಸೇನೆ ಅವ್ರು ಕೂಡ ಹಿಡ್ದಿರೋ ನನ್ನ ಹತ್ರ ಗಾಡಿ ಅದು. ಇದೆ, ಇದೆ. ಬ್ರದರ್ ನಮಸ್ಕಾರ, ಹೊರತೂರು ಸಂತೋಷ್ ಅವ್ರ ಹತ್ರ ಪುನೀತ್ ಕೆರೆ ಹೇಳಿ ಮಾತಾಡ್ತಿದ್ದೀನಿ ಬ್ರದರ್. ಒಂದ್ ವಿಚಾರ ನಿಮ್ಮ ಹತ್ರ ಕ್ಲಾರಿಫಿಕೇಶನ್ ಮಾಡ್ಕೋಬೇಕಿತ್ತು, ಅದಕ್ಕೋಸ್ಕರ ಫೋನ್ ಮಾಡಿದೆ ಅಷ್ಟೇ. ಮಾತಾಡ್ಬೇಕು. ಏನಿಲ್ಲ, ನೀವು ಸಿಗ್ಬೇಕು, ಸಿಗೋಣ. ಏನ್ ಗೊತ್ತಿಲ್ಲ, ಒಂದ್ ಘಟನೆ ಆಗೈತೆ. ಏನಾಗಿದೆ ಬ್ರದರ್? ರೈತರ ದನ ಹಿಡ್ಕೊಂಡವಾಗ ಯಾವ ರೈತರ ದನ ಹಿಡ್ಕೊಂಡವಾಗ ಯಾವ ನನಗೆ ನನ್ನ ನಂಬರ್ ಬ್ರದರ್ ಬ್ರದರ್ ಒಂದ್ ನಿಮಿಷ. ಏನೇನೋ ಶೂರಿಟಿ ಅಲ್ಲ, ನಾನು ಹೇಳೋದ್ ಕೇಳ್ರಿ ಇಲ್ಲಿ. ಇಲ್ಲ ನಾನು ಎಲ್ಲಾದ್ರೂ ಕಸಾಯಿಕ ಹಿಡ್ದಿರೋ ದನ ಬಿಡ್ಸಿದೀನ ಬ್ರದರ್ ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ ಬ್ರದರ್. ನಿಮಗ್ ಆ ಅಲ್ಲ, ರೀತಿ ನಿಮ್ ಗಾಡಿ ಕಾನೂನು ಹಿಡಿದಾಗ ಎಷ್ಟು ಒಂದ್ ಮಾತ್ ಕೇಳ್ತಾರೆ ನನಗೆ ಹೇಳಿ, ಗೊತ್ತಾ ಅವ್ರು? ನಾನ್ ಸ್ಪಾಟಿಗೆ ಹೋಗ್ತೀನಿ. ಏನ್ 101 ಕಾನೂನು ಅಣ್ಣ. ನಾನು ಹೇಳೋದ್ ಕೇಳ್ರಿ. ಟಿ ನರಸೀಪುರದ ದನ ಇವಾಗ ಎಲ್ಲವೇ ಗೊತ್ತಾ? ಗೋಶಾಲೆನಲ್ಲಿ ಎತ್ಕೊಂಡೋಗ್ ಬಿಟ್ಟವ್ರೆ. ಅದು Brother, 1.5 ಲಕ್ಷ ರೂಪಾಯಿ ದನ ಇವತ್ತು 50,000 ಬಾಳಲ್ಲ ಅಣ್ಣ. ಬರ್ರಿ ಓಪನ್ ಗ್ರೌಂಡ್ ಚೆಕ್ ಮಾಡೋಣ. ಅಲ್ಲ ಸಂತೋಷ್ ಅವ್ರೆ, ನಾನ್ ಏನ್ ಕೇಳ್ತಿದೀನಿ ಅಂದ್ರೆ, ಹ್ಮ್ ಯಾರೋ ಮಕ್ಳು ಮಾಡೋ ಕೆಲ್ಸಕ್ಕೆ ಹ್ಮ್ ಯಾರೋ ಮಕ್ಳು ಮಾಡೋ ಕೆಲ್ಸಕ್ಕೆ ಹ್ಮ್ ಯಾರೋ ಮಕ್ಳು ಮಾಡೋ ಕೆಲ್ಸಕ್ಕೆ ಅದಕ್ಕೆ ನಾನು ಹೇಳ್ತಾ ಇರೋದು ನಾವ್ ಇವಾಗ ಏನ್ ಇದುವರೆಗೂ ಗೊತ್ತಾ ಅಣ್ಣ? ನಾನು ಇವಾಗ ಇತಿಹಾಸದಲ್ಲಿ ನಾನು ಹೇಳ್ತಾ ಇದೀನಿ, ಡಿ ಕೆ ನಾವು ರೈತರು ಶಿವಕುಮಾರ್ ಯಾರು ಇವಾಗ ಒಬ್ರು ಎತ್ತಿ- ಪುನೀತ್ ಕೆರೆ ಹೇಳಿ ಅಲ್ಲ ನೀನ್ ಅಣ್ಣ. ರೈತರ ದನ ಹಿಡ್ದಿದ್ಯಾ ಅಂತ ತೋರಿಸ್ಲಿ. ಇವಾಗ ಅಣ್ಣ ನಮ್ಮ ಹುಡುಗರ್ದೇ ಹಿಡ್ದವ್ರಣ್ಣ. ನಾನ್ ಬೇರೆ ಯಾರು? ಮಾತಾಡಿದ್ರೆ ಯಾ- ಏನ್ ಹೇಳ್ತಾರೆ ಗೊತ್ತಾ? ಪ್ರಮಾದ್ ತಾಲೂಕ್ ಅವ್ರ ಕಡೆಯವ್ರ, ನಾವು ಪುನೀತ್ ಕೆರಳಿ ಅವ್ರ ಕಡೆಯವ್ರ. ಸರಿಯಪ್ಪ, ನನ್ನ ಹೆಸರು ಹೇಳಿದ್ರೆ ಮೆಟ್ ಕಳ್ಸ್ಕೊಂಡ್ ಹೊಡೀರಿ ಅಣ್ಣ ಮಕ್ಳು. ನಮ್ಮ ಹತ್ರ ನೋಡಿ ಮೆಟ್ ಕಳ್ಸ್ಕೊಂಡ್ ಹೊಡೀರಿ ಅಣ್ಣ ಮಕ್ಳು. ನಮ್ಮ ಹತ್ರ ನೋಡಿ ಮೆಟ್ ಕಳ್ಸ್ಕೊಂಡ್ ನಿಮ್ ಜೊತೆಗೆ ಒಂದು ಬಾಂಧವ್ಯ ಬೇಕು ಅನ್ನೋ ಕಾರಣಕ್ಕೆ ಫೋನ್ ಮಾಡಿದೀನಿ. ನಿಮ್ಮನ್ನ ಏನ್ ಗೊತ್ತಾ ವಿಷಯ ಹೇಳ್ತಾ ಇದೀನಿ ಕೇಳೋಣ. ನನಗೆ ಮಾದಾವರ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಹೊರತೂರು ಸಂತೋಷ್ ಅವ್ರ ಗಾಡಿ ಅಂತ ಬಂದ ತಕ್ಷಣ ನಾನು ಇಮಿಡಿಯೇಟ್ ಅವ್ರಿಗೆ ಹೇಳ್ದೆ, ಅಣ್ಣ ಆ ಗಾಡಿ ನೀವು ಮುಟ್ಬಿಟ್ರೆ ಬಂದು ನಾನು ಅದನ್ನೇ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ಪೂರ್ತಿ. ಇಲ್ಲಿ ಕೇಳ ಒಂದ್ ನಿಮಿಷ ನೀವು ಮಾತಾಡೋದನ್ನ ನಾನು ಪೂರ್ತಿ ಕೇಳಿಸ್ಕೊಂತೀನಣ್ಣ. ನಾನ್ ಹೇಳ್ತೀನಿ ಕೇಳಿ. ಅವ್ರ ಗಾಡಿನ ಮುಟ್ಬಿಟ್ರೆ ನಾನೇ ಬಂದ್ ಕೆರ್ಕೆರ್ದಲ್ಲಿ ಹೊಡೆದ್ ಬಿಡ್ತೀನಿ. ಅವ್ರ ಗಾಡಿನ ಮುಟ್ಬಿಟ್ರೆ ನಾನೇ ಬಂದ್ ಕೆರ್ಕೆರ್ದಲ್ಲಿ ಹೊಡೆದ್ ಬಿಡ್ತೀನಿ. ಅವ್ರ ಗಾಡಿನ ಮುಟ್ಬಿಟ್ರೆ ನಾನೇ ಬಂದ್ ಕೆರ್ಕೆರ್ದಲ್ಲಿ ಹೊಡೆದ್ ಬಿಡ್ತೀನಿ. ಆ ಗಾಡಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತೋ ತಮಿಳ್ನಾಡಿಗೆ ಹೋಗ್ತಾ ಇತ್ತೋ ಎಲ್ಲಿಗಾರು ಹೋಗ್ಲಿ, ಅದು ಗಾಡಿ ಗೋವನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದ್ ಕಸಾಯಿಖಾನೆಗೆ ಹೋಗುತ್ತೋ ಇಲ್ವೋ ಅಂತ. ನೀವು ಆ ಗಾಡಿ ಹಿಡಿಬೇಡಿ ಅಂತ ನಾನೇ ಹೇಳಿದೀನಿ. ಮೊನ್ನೆದ್ ಹೇಳ್ತೀನಿ ಕೇಳ್ರಿ. ಇಲ್ಲಿ ಸ್ಟೇಷನ್ ಮುಂದೆ ಕಳ್ಳನಾರಾದ್ರು ದನ ಹಾಕೊಂಡ್ ಹೋಗ್ತಾರ? ಎಲ್ಲರೂ ನೀವು ಅವ್ರನ್ನ ಗೋರಕ್ಷಕರು ಅಂತ ಕರಿತೀರಾ? ಅವ್ರನ್ನ ಗೋರಕ್ಷಕರು ಅಂತ ಕರಿತೀರಾ ನೀವು ಅವ್ರನ್ನ? ಅಲ್ಲಣ್ಣ, ಅವ್ರನ್ನ ಎಂತೆಂತ ಮಾತಂದಿರೋದು ಅಲ್ಲಣ್ಣ. ಸ್ಟೇಷನ್ ಮುಂದೆ ಇವಾಗ ನಾನ್ ದನ ಹಾಕೊಂಡ್ ಬರ್ತೀನಿ, ಇವಾಗ ನಾನ್ ಮಾತಾಡ್ತೀನಿ, ಇನ್ನೊಬ್ಬಂಗ್ ಮಾತಾಡಕ್ ಬರಲ್ಲ. ಪೊಲೀಸ್ ಅವ್ರು ನೋಡಿದ ತಕ್ಷಣ ಭಯ ಬೀಳ್ತಾರ ಕೆಲವು, ಹೌದಾ? ಹೌದು. ಅವಾಗ ಮಕ್ಕಳು ಏನ್ ಮಾತುಗಳು ಕಿವಿನಲ್ಲಿ ಕೇಳಕ್ ಆಗಲ್ಲ. ಒಂದ್ ರೆಕಾರ್ಡಿಂಗ್ ನಿಮ್ ಕಳಿಸ್ತೀನಿ. ನಾವು ಸೀರಿಯಸ್ ಆಗಿ ಹೇಳ್ತಾ ಇದೀವಿ, ಇದು ದಾರಿ ತಪ್ಸೋದು. ಇದು ದಾರಿ ತಪ್ಸೋದಣ್ಣ, ಇದು ದಾರಿ ತಪ್ಸೋದು ಹೊರತೂರು ಸಂತೋಷ್ ಅವ್ರ. ಏನಾಗುತ್ತೆ ಏನಕ್ಕಣ್ಣ ಬೇಕು? ಅವಶ್ಯಕತೆ ಏನೈತೆ ಅಣ್ಣ? ನಿಮಗ್ ಗೊತ್ತಿರ್ಲಿ, ನಾವಿರೋರು 7 ಜನ. ಗೋಪಿಗೌಡ, ದಿಲೀಪ್ ಗೌಡ, ಪುನೀತ್ ಕೆರೆಹಳ್ಳಿ, ಪುನೀತ್ ಗೌಡ, ಆಮೇಲೆ ಸೂರ್ಯ ಪ್ರವೀಣ್, ಪವನ್, ಈ ನಾವ್ 7 ಜನ ಫುಲ್ ಟೈಮ್ ವರ್ಕರ್ಸ್. ನಮಗೆ ಕಸಾಯಿಖಾನೆಗೆ ಹೋಗೋದು ಯಾವ್ದು ಅಂತ ಗೊತ್ತು ಅಣ್ಣ. ಕಳೆದ 10 ವರ್ಷದಿಂದ ಗಾಡಿ ಒಬ್ಬರೇ ಒಬ್ಬ ರೈತ ನನ್ ಗಾಡಿ ಹಿಡಿದವನೇ ಪುನೀತ್ ಕೆರೆಹಳ್ಳಿ ಅಂತ ತೋರಿಸಿ ಅಣ್ಣ, ನಾನ್ ನೋಡೋಣ. ಇವಾಗ ಗಾಡಿ ಹಿಡಿದವನೇ ನೆನೆದೊಂದು ವಿಡಿಯೋ ಕಳ್ಸಿ, ನೋಡ್ತೀರಾ ನೀವು? ನಿಮ್ ಹೆಸರು ಹೇಳ್ತಾ ಇರೋದಲ್ಲಿ ಅಣ್ಣ ಮಕ್ಳು ಅದ್ನೇ ನಾನು ಹೇಳ್ತಿರೋದು. ಅಣ್ಣ ಮಕ್ಳು ಅದ್ನೇ ನಾನು ಹೇಳ್ತಿರೋದು. ನಾನು ನಿಮ್ ಕಮೆಂಟ್ ಅಣ್ಣ ಮಕ್ಳು ಅದ್ನೇ ನಾನು ಹೇಳ್ತಿರೋದು. ನಾನು ನಿಮ್ ಕಮೆಂಟ್ ಅದ್ರಲ್ಲಿ ಬಿದ್ದಿರೋ ಹೊತ್ತಿಗೆ ನಿಮಗೆ ಒಂದ್ಸಲ ಕ್ಲಾರಿಫಿಕೇಶನ್ ಮಾಡೋಣ ಅಂತ ಬಂದೆ. ಅವ್ನು ಯಾರು? ಹುಡುಗ ಯಾರು? ಗಾಡಿ ಎಲ್ಲ ಸಾವಿರಾರು ಜನ ರೈತರು, ಜನ ಸೇರಿಸ್ತೀನಿ ರೈತರು ಏನ್ ಹೇಳ್ತಾರೆ ಗೊತ್ತಣ್ಣ ಅವ್ರು? ನೀನ್ ಹಣ ದನ ಉಳ್ಸಕ್ ಬಂದೆ ಅಲ್ಲ, ಇಲ್ಲಿ ನೋಡೋಣ ನಡೀತಾ ಇರೋದು. ಯಾವ್ದೇ ಕಾರಣಕ್ಕೂ ಇಲ್ಲ. ನೀವು ನಮ್ ಜೊತೆಗ್ ಬನ್ನಿ, ನಾನ್ ನಿಮಗ್ ತೋರಿಸ್ತೀನಿ.
ಅಲ್ಲಿ ಗಾಡಿ ಗಣಿಗೆರೆಯಿಂದ ಹೊರಡ್ತು. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳೋಣ ಇಲ್ಲಿ. ಈ ಹುಡುಗ್ರು ಯಾರು, ನಾವು ಕಳ್ಸಿರೋ ಹುಡುಗ್ರು ಅಲ್ಲ ಅಣ್ಣ, ಅವ್ರು ಯಾರು ಅಂತ ಗೊತ್ತಿಲ್ಲ. ಇಂಥವ್ ನೀವು ಈ ರೀತಿ ನಿಮಗೆ ಅಪಪ್ರಚಾರ ಮಾಡಿರೋದ್ ನೀವು ನೋಡಿಲ್ವಾ? ಅಲ್ಲ ನಾನು ನಿಮ್ಮ ಹೆಸರು ಎಲ್ಲೋ ಯಾರೋ ದುರ್ಬಳಕೆ ಮಾಡ್ಕೊಂಡಿರೋದ್ ನೀವು ನೋಡಿಲ್ವಾ? ಅಲ್ಲಿ ಮಾಡ್ತಾರೆ ಮಾಡ್ಕೊಂಡು. ನಾನು ಓಪನ್ ಆಗಿ ಕೇಳ್ತಾ ಇದೀನಿ, ನನ್ನ ಹೆಸರು ಎಲ್ಲಾರು ಬಂತು ಅಂದ್ರೆ ನೀವ್ ಇಮಿಡಿಯೇಟ್ ಹೇಳಿ, ನಾನು ಹೋಗಿ ಹೊಡಿತೀನಿ ಮೆಟ್ ಬಿಚ್ಕೊಂಡವ್ರಿಗೆ. ಹೇಳಿ ನಾನು ಹೋಗಿ ಹೊಡಿತೀನಿ ಮೆಟ್ ಬಿಚ್ಕೊಂಡವ್ರಿಗೆ. ಹೇಳಿ ನಾನು ಹೋಗಿ ಹೊಡಿತೀನಿ ಮೆಟ್ ಬಿಚ್ಕೊಂಡವ್ರಿಗೆ. ಈಗ ಹೇಳ್ತಾರಣ್ಣ, ಪುನೀತ್ ಕೆರೆಳಿ ಎಲ್ಲ ಕಡೆ ಹೇಳ್ತಾರೆ. ನಮಗೆ ನಾವು ತಾಯಿಗಂಡ್ರ ಮಕ್ಳಲ್ಲ ಅಣ್ಣ, ನಮಗ್ ಗೊತ್ತಾಗುತ್ತೆ ಗೋವು ಯಾವ್ದು ಕಸಾಯಿಖಾನೆಗೆ ಹೋಗ್ತಿದೆ ಅಂತ, ಯಾವ್ದು ಕಸಾಯಿಖಾನೆಗೆ ಹೋಗುತ್ತೆ ಅಂತ ಗೊತ್ತಿಲ್ದಿರೋ ಅಷ್ಟು ಮೂರ್ಖ ಏನಣ್ಣ. ಇವಾಗ ಆಮೇಲೆ ನೋಡೋಣ, ಕಂಟೈನರ್ ಅಲ್ಲಿ ದನ ಹಾಕಬೇಕು. 4 ದನ ಹಾಕಂದ್ರೆ ಆಗಲ್ಲ. ಯಾಕಂತ ಹೇಳ್ತೀನಿ, 4 ದನ ಹಾಕಂದ್ರೆ ಆಗಲ್ಲ. ಯಾಕಂತ ಹೇಳ್ತೀನಿ, 4 ದನ ಹಾಕಂದ್ರೆ ಆಗಲ್ಲ. ಯಾಕಂತ ಹೇಳ್ತೀನಿ ಕೇಳ್ರಿ. ನಿಮ್ದು ಹೋಯ್ತಲ್ಲ, ನಿಮ್ದು ಹೋಗುತ್ತಲ್ಲ, ಹಳ್ಳಿ ಕಾರ್ ಹೋಗ್ತಾವಲ್ಲ, ಹಳ್ಳಿ ಕಾರ್ ಗಾಡಿಲಿ ನೀವು ತುಂಬ್ಕೊಂಡು ಹೋಗ್ತಿರಲ್ಲ, ಆ ಗಾಡಿ ನಾವ್ ಯಾವತ್ತಾರು ಹಿಡ್ದಿರೋ ಇತಿಹಾಸ ಇದ್ರೆ ನಂಗೆ ಹೇಳಿ. ಇವಾಗ ಮಾಧವರದ್ದು ನಮ್ದೇ ಗಾಡಿ ಹಿಡ್ದಿದ್ದ. ಎಲ್ಲಿ ಯಾರು ಹಿಡ್ದಾರ? ಯಾರು? ನಿಮ್ ಹುಡುಗ್ರೆ ಅಣ್ಣ. ಯಾರು ಹೇಳಿದ್ದು ನಮ್ಮ ಹುಡುಗರು ಅಂತ? ಯಾರೋ ಶ್ರೀರಾಮ್ ಸೇನೆ ಅವ್ರು ಹಿಡ್ದಿರೋ ಗಾಡಿ ಅದು. ಹುಡುಗರು ಅಂತ ಯಾರೋ ಶ್ರೀರಾಮ್ ಸೇನೆ ಅವ್ರು ಹಿಡ್ದಿರೋ ಗಾಡಿ ಅದು. ಹುಡುಗರು ಅಂತ ಯಾರೋ ಶ್ರೀರಾಮ್ ಸೇನೆ ಅವ್ರು ಹಿಡ್ದಿರೋ ಗಾಡಿ ಅದು. ಇವಾಗ ಟೆನ್ಷನ್ ತಕೊಂಡ್ಬಿಡ್ರಿ, ಬೇಕಾದ್ರೆ ಅವನ ಕರ್ಸ್ತೀನಿ, ಕರ್ಸಿ. ನಿಮ್ಮ ಹೆಸರು ಹೇಳೇನೇನೆ. ಆಮೇಲೆ ನಮ್ಮ ಹೆಸರು ಹೇಳಿದ ತಕ್ಷಣ ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು ಕೈಕಾಲ್ ನೋವು ಇರುತ್ತಲ್ವಾ, ಆ ಮಂಡಿ ನೋವು ಕೈಕಾಲ್ ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು ಕೈಕಾಲ್ ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.